ಇದೇನಣ್ಣ ಇವತ್ತು ಆಶ್ಚರ್ಯ? ನೀವು ಪೇಪರ್ ಓದ್ತಾ ಇದ್ದೀರಾ? 15 ದಿನದಿಂದ ನಾನು ಯಾವ ಮರ್ಡ್ರು ಮಾಡಿಲ್ವಲ್ಲ, ರೇಪು ಇಲ್ವಲ್ಲ. ಕಾಲೇಜಲ್ಲಿ ಸೀಟ್ ಸಿಗ್ಲಿಲ್ಲ ಅಂತ ಆಟೋ ಡ್ರೈವರ್ ಮಗಳು ಸೂಸೈಡ್ ಮಾಡ್ಕೊಂಡಿದ್ದಾಳೆ. ಕಾಲೇಜ್ ಸೀಟು ಅಷ್ಟೊಂದು ದುಬಾರಿನಾ? ಅಣ್ಣ, ಸದಾಶಿವನಗರದಲ್ಲಿ ಬೇಕಾದ್ರೂ ಸೀಟ್ ತಗೋಬಹುದು, ಈ ಕಾಲೇಜ್ಗಳಲ್ಲಿ ಸೀಟ್ ತಗೊಳ್ಳೋದು ಕಷ್ಟ. ಅದರಲ್ಲೂ ಡಾಕ್ಟ್ರು ಸೀಟ್ ತಗೊಳ್ಳೋದಿದೆಯಲ್ಲ, ಫುಲ್ಲು ಬ್ಲೇಡೆ. ಕಾಲೇಜಲ್ಲಿ ರೋಲ್ ಕಾಲ್ ಮಾಡೋದಕ್ಕೆ ಶುರು ಮಾಡಿದ್ರಿ ತಾನೆ? ಇಲ್ಲ ಅಣ್ಣ. ಲೇಟ್ ಮಾಡಿ ಹುಚ್ಚಾನಾಗನ ಹೆಸರನ್ನ ಹಾಳು ಮಾಡ್ತಿದ್ದೀರಾ. ಇನ್ನೊಬ್ಬ ಅಟ್ಕಾಯಿಸ್ಕೊಂಡು ರೋಲ್ ಕಾಲ್ ಮಾಡಕ್ ಮುಂಚೆ ಶುರು ಹಚ್ಕೊಳ್ರು. ಆಯ್ತು, ಹುಚ್ಚಾನಾಗನ ಹುಂಡಿಗೆ ಹಣ ಹಾಕಿ ಅಂತ ಕೇಳ್ತೀನಿ. ಇಲ್ಲ ಅಂದ್ರೆ ನೀನ್ ತೋಡಿರೋ ಗುಂಡಿಗೆ ಹೆಣ ತಂದು ಹಾಕ್ತೀನಿ. ನೋ ನೋ ನೋ, ದಯವಿಟ್ಟು ಪ್ರೆಷರ್ ಹಾಕಬೇಡಿ. ಬಿಲೀವ್ ಮೀ, ಸೀಟ್ಸ್ ಎಲ್ಲ ಕ್ಲೋಸ್ ಆಗಿದೆ. ಇಡ್ರಿ ಫೋನು ಪ್ಲೀಸ್. ಯಾಕೆ ತಲೆ ತಿಂತೀರಪ್ಪ? ನಮಸ್ಕಾರ ಮಚಾ. ನಮಸ್ಕಾರ. ಯಾರು ನೀವು? ಹುಚ್ಚಾನಾಗನ್ ತಮ್ಮ ಕೋಟೆ ಅಂತ. ಹುಚ್ಚನಾಗನ? ಅವನ್ಯಾರು? 21 ದಿನ ಉಪವಾಸ ಮಾಡಿದ ನಮ್ಮಪ್ಪ ಗಾಂಧೀಜಿನ ದೇಶ ಮಹಾತ್ಮ ಅಂತು. 21 ಕೊಲೆ ಮಾಡಿದ ನನ್ನ ನಮ್ಮ ಏರಿಯಾ ಹುಡುಗರು ಕೋಟೆ ಪ್ರಭಾಕರ ಅಂತಾರೆ. ನಮ್ಮಣ್ಣ ಮೆಂಟ್ಲು, ಸರಿ ಇಲ್ಲ, ಮಾತು ಕಡಿಮೆ, ಖರ್ಚ ಜಾಸ್ತಿ, ಹುಚ್ಚನಾಗ ಅಂತ. ಅದೆಲ್ಲ ಬಿಟ್ಟಾಕು, ಮ್ಯಾಟ್ರಿಕ್ ಬಂದು ಡೀಲಿಂಗ್ ಇಟ್ಕೊಳ್ಳೋಣ. ಮಾಮೂಲಿ ಹೊತ್ತು. ಮಾಮೂಲಿನ? ವಾಟ್ ಇಸ್ ದಟ್? VIP ಕೋಟ ಇದೆಯಾ? ಇದೆ. MP ಕೋಟ ಇದೆಯಾ? ಎಸ್. ಅದ್ಯಾವುದೋ ಮಾತ್ಬಿಟ್ನಲ್ಲ. MLA ಕೋಟ ಇದೆಯಾ? ಇದೆ. ಮತ್ ಇಷ್ಟೆಲ್ಲ ಕೋಟ ಇರ್ಬೇಕಾದ್ರೆ ಒಂದು ಕೆಲಸ ಮಾಡು, ರೌಡಿಗಳ ಕೋಟ ಅಂತ 4 ಬರ್ಕೋ, ಕಮಿಷನ್ ಈ ಕಡೆ ತಳ್ಳು. ರೌಡಿ ಕೋಟ ಆ ಥರ ಯಾವುದು ಇಲ್ವಲ್ಲ? ಇನ್ಮೇಲೆ ಮಾಡ್ಕೊಳಯ್ಯ. ಇಲ್ಲ ಅಂದ್ರೆ ನಿನ್ನ ಕಾಲೇಜ್ನ ಚಿಂದಿ ಮಾಡಕ್ ಬಿಡ್ತೀನಿ. ಏನ್ ಹೆದರ್ಸ್ತಾ ಇದೆಯಾ? ಐ ವಿಲ್ ಕಾಲ್ ದ ಪೊಲೀಸ್. ಈ ಕ್ಲಾಸ್ ಪೀಪಲ್ಸ್ ಹತ್ರ ಮಾಸ್ ಪೀಪಲ್ಸ್ ಮಾತಾಡೋದ ತಪ್ಪಪ್ಪ. ಇವತ್ ಕಾಲೇಜಿಗೆ ರಜಾ, ರೈಟ್ ಹೇಳೋ. ನಿಂಗ್ ಬೇರೆ ಸಪ್ರೇಟ್ ಹೇಳ್ಬೇಕಾ? ಎಲ್ರು ಓಡಿದ್ ನೋಡ್ಲಿಲ್ವಾ? ಓಡ. ಏನ್ ವಿಷಯ ಅಂತ ಗೊತ್ತೇ ಆಗ್ಲಿಲ್ಲ. ವಿಷಯ ಕೇಳ್ತಾವನೆ, ಬಂದ್ರೆ ಹೇಳೋಣ. ಹುಷಾರಾಗ್ಬಿಟ್ಟ ನನ್ನ ಮಗ. ಇದನ್ನ ಅವಾಗಲೇ ಮಾಡಿದ್ರೆ
ಇಷ್ಟು ಜನ ಇದ್ದೀರಲ್ಲ, ಯಾರೋ 20 ಜನ ಬಂದು ಎದುರಿಸಿದಿಕ್ಕೆ ಯಾಕೆ ಏನು ಅಂತ ಕೇಳ್ದೆ ಕ್ಲಾಸ್ ರೂಮ್ ಬಿಟ್ಟು ಓಡ್ಬಿಟ್ರಲ್ಲ. ನೀವೆಲ್ಲ ಡಾಕ್ಟರ್ ಆಗೋದೇನ್ ಮಾಡ್ತಿರೋ ಹಾ ದೇವ್ರಿಗೆ ಗೊತ್ತು. ಫ್ರೆಂಡ್ಸ್, ಪ್ರತಿಯೊಬ್ರು ನ್ಯಾಯನ ತಟ್ಟಿ ಕೇಳಬೇಕು. ಶಾಸ್ತ್ರಿ, ನೀನ್ ಬ್ರಿಲಿಯಂಟ್ ಮಾತ್ರ ಅನ್ಕೊಂಡಿದ್ದೆ, ಬಟ್ ಯು ರಿಯಲಿ ಗ್ರೇಟ್. ನಿಜವಾದ ಗಂಡ್ಸು ನೀನು. ಐ ಲೈಕ್ ಇಟ್. ಬಟ್ ಐ ಡೋಂಟ್ ಲೈಕ್ ಇಟ್. ಬಟ್ ಐ ಲೈಕ್ ಇಟ್ ಶಾಸ್ತ್ರಿ. ಗುರು 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 ಏನಾ? ಫೈಟ್ ಏನೋ ಸೂಪರ್ ಆಗಿ ಚಿಂದಿ ಚಿಂದಿ ಮಾಡಾಕ್ಬಿಟ್ಟೆ. ಇದು ಗೊತ್ತಿದ್ದು ಹೊಡ್ದ ಇಲ್ಲ ಗೊತ್ತಿಲ್ದೆ ಹೊಡ್ದ? ಇದು ಗೊತ್ತಿದ್ದು ಹೊಡೆದ. ಸ್ವಾತಂತ್ರ್ಯ ಬಂದ್ಮೇಲೆ 4 ಸ್ಟೇಟ್ಗೂ ಮುಖ್ಯಮಂತ್ರಿ ಆಗಿದ್ದವರು ವಾಮಂದೂರ್ ರಾಮಸ್ವಾಮಿ ರೆಡ್ಡಿ. ಪ್ರತಿಯೊಬ್ರು ನ್ಯಾಯನ ತಟ್ಟಿ ಕೇಳಬೇಕು. ರಾಮಶಾಸ್ತ್ರಿ, ಹಾ? ನೆನ್ನೆ ಕ್ಲಾಸ್ ಮುಗ್ದಾಗ್ಲೇ ಕೊಡ್ಬೇಕು ಅಂತಿದ್ದೆ. ಸಾರಿ, ಮರ್ತೋಯ್ತು. ಇಟ್ಸ್ ಓಕೆ. ಯಾಕೆ, ಏನಾಯ್ತು? ಕಣ್ಣಲ್ಲೇನೋ ಬಿತ್ತು. ಇರು. ಬಂದಪ್ಪ. ಓಕೆ ಶಾಸ್ತ್ರಿ, ಥ್ಯಾಂಕ್ ಯು. ಏನಾಗಲ್ಲ. ನಿನ್ಗೇನು ಹುಚ್ಚಿಗಿಚ್ಚಿಡ್ದಿದ್ಯಾ? ಎಸ್, ನನಗೆ ಹುಚ್ಚಿಡ್ದಿದೆ. ಪ್ರೀತಿ ಹುಚ್ಚಿಡ್ದಿದೆ. ಶಾಸ್ತ್ರಿಯನ್ನು ಹುಚ್ಚಿಡ್ದಿದೆ. ನನ್ನ ಮನ್ಸಿಗೆ ಬಂದಿದ್ದು, ನನಗಿಷ್ಟ ಆಗಿದ್ದು, ನನಗೆ ಮಾತ್ರ ಸ್ವಂತ. ನಿನ್ ಹತ್ರ ಯಾವ ಹುಡುಗಿನೂ ಮಾತಾಡಬಾರ್ದು, ಹತ್ರ ಸೇರ್ಬಾರ್ದು. ಯಾಕೆ ಗೊತ್ತಾ? ನಾನು ಲವ್ ಮಾಡ್ತಾ ಇದ್ದೀನಿ. ಐ ಲವ್ ಯು, ಐ ಲವ್ ಯು, ಐ ಲವ್ ಯು. ನೋಡು, ನನ್ನ ಆಸೆಗಳನ್ನ, ನನ್ನ ಕನಸುಗಳನ್ನ. ನಿನ್ ಬಗ್ಗೆ ನಾನು ಎಷ್ಟೆಲ್ಲ ಕನಸು ಕಟ್ಕೊಂಡಿದ್ದೀನಿ ಅಂತ. ಏಯ್, ಈ ತರ ಜೋರಾಗಿ ಕಿರ್ಚಾಡಿ ಮೈ ಪರ್ಸ್ಕೊಂಡ್ರೆ ಪ್ರೀತಿ ಬರೋಲ್ಲ. ಅದು ಮನ್ಸ್ನಲ್ಲಿ ಬರ್ಬೇಕು. ಹೌದು, ನೀನ್ ನನ್ ಮನ್ಸಲ್ಲಿ ಬಂದಾಯ್ತಲ್ಲ. ನನ್ ಮನ್ಸಿಗೆ ಬಂದಿಲ್ವಲ್ಲ. ಏಯ್ ಶಾಸ್ತ್ರಿ, ನಿನ್ನನ್ ಹೇಗ್ ಪಡಿಬೇಕಂತ ನನಗ್ ಚೆನ್ನಾಗ್ ಗೊತ್ತು. ಏಯ್, ಎಲ್ರು ಸರಿಯಾಗಿ ಕೇಳಿಸ್ಕೊಳ್ಳಿ. ಇನ್ಮೇಲೆ ನಾನ್ ಲವ್ ಮಾಡ್ತಿರೋ ಶಾಸ್ತ್ರಿನ ಯಾರಾದ್ರೂ ಮಾತಾಡ್ಸಿದ್ರೆ, ಅವನ್ ಹತ್ರ ಬಂದ್ರೆ ಅವ್ರ ಕತೆ ಅಷ್ಟೇ. ಮೇಡಮ್, ಏನೋ ಓನ್ಲಿ ಹುಡುಗಿರ ಇಲ್ಲ ಹುಡುಗರು ಮಾತಾಡ್ಬಾರ್ದ? ಇಬ್ರು. ಹೋಗ್ಬಿಟ್ಟ ನಾವು ದರ್ಯಾ. ನಿಮ್ಮಪ್ಪನು ನಾನು ಇಬ್ರು ನಿನ್ನನ್ನ ಎಷ್ಟು ಕಷ್ಟಪಟ್ಟು ಬೆಳೆಸಿದ್ವಿ. ನೀನು ನಮ್ಮ ಆಸೆಗಳನ್ನೆಲ್ಲ ಸಾಯಿಸಿ ನೀನು ಸಾಯಕ್ ಹೊಟ್ಟಿದ್ಯಲ್ಲ, ನಿನ್ಗೆ ಹೇಗೆ ಮನ್ಸು ಬಂತು? ಆ ದರಿಯಾ ಬಸ್ ಸ್ಟ್ಯಾಂಡ್ ಹತ್ರ ನಿಂತ್ಕೊಂಡದ್ ಯಾರಿಗ್ ಲೈನ್ ಹೊಡಿತಾವನೋ ಯಾರಿಗ್ ಗೊತ್ತಲ್ಲ. ಕನಕ, ಕನಕ, ಏನೇ? ಸುಜಾತ ನೇಣು ಹಾಕೊಂಡು ಆತ್ಮಹತ್ಯೆಗೆ ಟ್ರೈ ಮಾಡಿದಾಳೆ ಕಣೆ. ಅವರಮ್ಮ ಆಸ್ಪತ್ರೆಗೆ ಸೇರಿಸಿದ್ದಾರೆ. ಹೇಗಿದ್ದಾಳೋ ಏನೋ. ಬಾರೆ ಹೋಗೋಣ. ಬಾ. ಬನ್ರಮ್ಮ, ಬನ್ನಿ. ನೋಡಿ, ನಿಮ್ ಫ್ರೆಂಡ್ ಎಂತ ಕೆಲಸ ಮಾಡ್ಕೊಂಡಿದ್ದಾಳೆ. ಏನಾದ್ರೂ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರೆ ನಮ್ಗತಿ ಏನು? ನೀವಾದ್ರೂ ಸ್ವಲ್ಪ ಬುದ್ಧಿ ಹೇಳಿ. ಯಾಕೆ ಯಾಕೆ ಹೀಗ್ ಮಾಡ್ಕೊಂಡೆ? ಅಪ್ಪ 3-4 ತಿಂಗಳಿಂದ ಹಣ ಬೇರೆ ಕಳ್ಸಿಲ್ಲ. ಪ್ರಿನ್ಸಿಪಲ್ ಫೀಸ್ ಕಟ್ಲಿಲ್ಲ ಅಂದ್ರೆ ನೋಟಿಸ್ ಬೋರ್ಡಲ್ಲಿ ಹಾಕ್ತೀನಿ ಅಂದ್ರು. ರ್ಯಾಂಕ್ ಸ್ಟೂಡೆಂಟ್ ಅಂತ ಹೆಸರು ತಗೊಂಡು ನಾನೇ ಫೀಸ್ ಕಟ್ಲಿಲ್ಲ ಅಂದ್ರೆ ಎಷ್ಟು ಅವಮಾನ. ಅದಕ್ಕೆ ಹೀಗ್ ಮಾಡ್ಕೊಂಡೆ.
ನಾನ್ ನಿನ್ ಸ್ನೇಹಿತೆ ಕಣೆ, ನಾನ್ ಸತ್ತೋಗಿದ್ದ. ಫೂಲ್, ನನಗೆ ಹೇಳಿದ್ರೆ ನಾನು ಕಟ್ಟಿರ್ಲಿಲ್ವಾ? ಆತರ ಅಲ್ಲ, ನಿನ್ನೆ ನೀನ್ ಬೇರೆ ಶಾಸ್ತ್ರಿ ಲವ್ ಅಂತ ಟೆನ್ಷನ್ ಅಲ್ಲಿದ್ದೆ, ಅದಕ್ಕೆ. ಅದು ಪ್ರೀತಿ, ಇದು ಫ್ರೆಂಡ್ಶಿಪ್. ನಿನ್ ಸ್ಟಡೀಸ್ ಮುಗಿಯೋವರೆಗೂ ಫೀಸ್ ನಾನೇ ಕಟ್ತೀನಿ, ನೀನ್ ಸುಮ್ನಿರ್ಬೇಕಷ್ಟೇ. ಅಮ್ಮ, ಈ ಆಸ್ಪತ್ರೆ ನಮ್ ತಂದೆ ಫ್ರೆಂಡು, ಬಿಲ್ ನಾನೇ ಕಟ್ತೀನಿ, ತಲೆ ಕೆಡ್ಸ್ಕೋಬೇಡಿ. ಇನ್ಮೇಲೆ ಈ ತರ ಮಾಡ್ಬೇಡ ನೀನು, ಓಕೆ? ದಡಿಯಾ ಸಖತ್ತಾಗಿ ಅಂಟಿಸ್ತೀಯ ನೀನು. ಲವ್ ಅಮ್ಮ ಲವ್, ಮಾಡೋರು ಗೊತ್ತಾಗುತ್ತೆ. ಎಂತ ಕಲ್ಪನೆ ಕೊಡಲ್ಲ. ತಗೊಳ್ಳೋ. ಇನ್ನೊಂದು ಹೋಗ ಅವಳನ್ನ ಕೇಳೋಗು. ಏ ದಡಿಯಾ, ಏನೋ ಇದಲ್ಲ? ಎಲ್ಲ ಪ್ರೀತಿಗಾಗಿ. ಯಾರ್ ಪ್ರೀತಿಗಾಗಿ? ಕನಕಳ ಪ್ರೀತಿಗಾಗಿ. ಅದಕ್ಕೆ ಇದನ್ನ ಯಾಕೆ ಅಂಟಿಸ್ಬೇಕು? ಇಡೀ ಕಾಲೇಜೇ ಅವಳಿಂದ ಬಿದ್ದವ್ರೆ, ಅವಳು ನಿನ್ನಿಂದ ಬಿದ್ದವಳೆ. ಅವಳಿಗೆ ಏನ್ ಕಮ್ಮಿ ಇದೆ ಬಾಸ್? ಸೌಂದರ್ಯ ಇದೆ, ಹಣ ಇದೆ, ಜೊತೆಗೆ ಸ್ವಲ್ಪ ಗರ್ವನೂ ಇದೆ. ಹೋಗ್ತಾ ಹೋಗ್ತಾ ಸರಿ ಹೋಗ್ತಾಳೆ ಬಾಸ್. ಈಗ ನಾನು ಮುಖ ತೊಳೆಯಕ್ ಹೋಗ್ತಾ ಇದ್ದೀನಿ. ನಾನು ಹೊರಗ್ ಬರೋ ಅಷ್ಟರಲ್ಲಿ ಇದನ್ನೆಲ್ಲ ಕಿತ್ತು ಆಚೆಗೆ ಹಾಕಿರ್ಬೇಕು, ಇಲ್ಲ ಫೋಟೋ ಜೊತೆ ನೀವಿಬ್ರು ಆಚೆಗೆ ಹೋಗ್ಬಿಡ್ತೀರಾ. ಇವನಿಗೆ ಫೈಟಲ್ಲಿ ಇರೋ ಗೊತ್ತು, ಲವ್ ಅಲ್ಲಿ ಇಲ್ಲ ಕಣ. ಏಯ್, ಲಗೇಜು. ಶಾಸ್ತ್ರಿ, ನಿನ್ನೆ ನಾನು ತುಂಬಾ ಇಷ್ಟಪಟ್ಟಿದ್ದೀನಿ. ಕಾರಣ ಏನ್ ಗೊತ್ತಾ? ನಿನ್ನಲ್ಲಿರೋ ಗಂಡಸ್ತನ. ನಾನ್ ನಿನ್ನನ್ ಲವ್ ಮಾಡ್ತಾ ಇದ್ದೀನಿ, ನೀನು ನನ್ನನ್ ಲವ್ ಮಾಡ್ಬೇಕು. ನನ್ ಸ್ಟೇಟಸ್ಗೆ ನೀನ್ ಬರ್ಬೇಕು, ಅದೇ ನನ್ನ ಆಸೆ. ಅದಕ್ಕೆ ಇಷ್ಟೆಲ್ಲ. ನಾಳೆ ಬೆಳಗ್ಗೆ ಕಾಲೇಜ್ಗೆ ನೀನ್ ಈ ಡ್ರೆಸ್ ಹಾಕೊಂಡ್ಬರ್ಬೇಕು. ಎಲ್ರಿಗೂ ಗೊತ್ತಾಗೋ ಹಾಗೆ ಐ ಲವ್ ಯು ಅಂತ ಹೇಳ್ಬೇಕು. ಹೇಳ್ತ್ಯಾ? ಬಾಯ್ ಶಾಸ್ತ್ರಿ, ಐ ಲವ್ ಯು. ಬಾಸ್, ನೀನ್ ನೋಡ್ದಾಗ್ಲೇ ಮೈ ಮೇಲ್ ಮಚ್ಚೆ ಇದೆ ಅನ್ಕೊಂಡಿದ್ದೆ, ಆದ್ರೆ ಇವನ್ನೆಲ್ಲ ನೋಡ್ತಾ ಇದ್ರೆ ಮೈ ತುಂಬಾ ಮಚ್ಚೆ ಇದೆ. ಇದನ್ನೆಲ್ಲ ಹಾಕೊಂಡು ಕಾಲೇಜ್ಗೆ ನೀನ್ ಎಂಟ್ರಿ ಕೊಟ್ಟ ಅಂದ್ರೆ ಒಳ್ಳೆ ಹೀರೋ ರೇಂಜ್ ಅಲ್ಲಿ ಇಡ್ತೀಯ ಬಾಸ್. ಒಗ್ಗಲೇ ಬಾಸ್ ಬಾಸ್